BMR ಲೇಔಟು, ಹಳೆ ಕೆಸರೆ, ಮೈಸೂರು. ಇಲ್ಲಿ ಮೈಸೂರು ಫೌಂಡೇಶನ್ ಕಡೆಯಿಂದ ಬಂದು ನಮಗೆಲ್ಲ ತಿಳುವಳಿಕೆ ನೀಡಿದ್ದಾರೆ. ಒಣ ಕಸ ಬೇರೆ ಹಾಕಬೇಕು, ಹಸಿ ಕಸ ಬೇರೆ ಹಾಕಬೇಕು ಅಂತ. ಅವ್ರು ಹಾಕ್ತಾ ಇರೋದ್ರಿಂದ ಏನಾಗ್ತಾಯಿದೆ, ನಮಗೂ ಅರಿವು ಮೂಡ್ತಾ ಇದೆ. ಅದರಿಂದ ಅದೇ ಪ್ರಕಾರ ನಾವು ಬೇರೆ ಕಡೆ ಹಾಕೋ ಕಸಗಳನ್ನೆಲ್ಲ ತಡೆಗಟ್ಟಬೇಕು. ಅವ್ರ ಕೈಗೆ ನಾವು ಒಂದು ಕೈ ಜೋಡಿಸಿದ್ರೆ ಅವರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮದು ಒಂದು ಚಿಕ್ಕ ಕೊಡುಗೆ ಆಗುತ್ತೆ. ಅದರಿಂದ ಈ ಮೈಸೂರು ಫೌಂಡೇಶನಿಂದ ಸ್ವಲ್ಪ ಎಲ್ಲರಿಗೂ ನಮಗೆ ಅನುಕೂಲ ಆಗ್ತಾಯಿದೆ. ಪರಿಸರ ಉಳಿಸೋಕ್ಕೆ ನಮಗೂ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಂಗಾಗಿದೆ. ಅದಕ್ಕೆ ನಾವು ಸದಾ ಚಿರಋಣಿಯಾಗಿರ್ತೀರಿ ಮೈಸೂರು ಇದಕ್ಕೆ. ಅದರಿಂದ ಯಾವತ್ತೂ ಅಷ್ಟೇ ಕಸ ನಮ್ಮ ಸುತ್ತಮುತ್ತ ಎಷ್ಟಿರ್ತದೆ ಅಷ್ಟು ರೋಗ ರುಜಿನಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಯಾವತ್ತು ಕಸ ಹೆಚ್ಚಾಗುತ್ತೆ ಆವತ್ತು ಸೊಳ್ಳೆಗಳ ಕಾಟ ಆಗುತ್ತೆ, ಹುಳ ಹುಟ್ಟುಗಳು ಬರ್ತಾ ಇರ್ತವೆ. ಯಾವತ್ತು ಇವೆಲ್ಲ ಬಂದಾಗ ನಮಗೇನಾಗುತ್ತೆ, ಪ್ರಾಣಕ್ಕೂ ಕುತ್ತಾಗುತ್ತೆ ಮತ್ತು ಪರಿಸರವೂ ಹಾಳಾಗುತ್ತೆ. ಅದರಿಂದ ಎಲ್ಲೂ ಕಸಗಳನ್ನು ಹಾಕಬೇಡಿ. ಆಗ ಅದಕ್ಕೆ ಅಂತ ಮೀಸಲಿರ್ತಕ್ಕಂಥ ಟೆಂಪೋ ದಿನ ಬಿಟ್ಟು ದಿನ ಮನೆ ಹತ್ರಕ್ಕೆ ಬರ್ತಾಯಿದೆ. ಅದರಿಂದ ಅದನ್ನು ಕಸವನ್ನು ಒಣ ಕಸ ಬೇರೆ ಮಾಡಿ, ಹಸಿ ಕಸವನ್ನು ಬೇರೆ ಮಾಡಿ ಹಾಕಿದ್ರೆ ಒಣ ಕಸ ಸೇರಬೇಕಾಗಿರ್ತಕ್ಕಂಥ ಜಾಗಕ್ಕೆ ಒಣ ಕಸ ಸೇರುತ್ತೆ, ಹಸಿ ಕಸ ಸೇರಿದ ಜಾಗಕ್ಕೆ ಹಸಿ ಕಸ ಸೇರುತ್ತೆ. ಅದರಿಂದ ಎಲ್ಲ ಸಾರ್ವಜನಿಕರಾದಂಥ ನಾವು ಮೈಸೂರು ಫೌಂಡೇಶನ್ ಕೈ ಜೋಡಿಸ್ತಾ ಇದ್ದೀವಿ. ಅವರು ಇದಕ್ಕೆ ನಮ್ಮದು ಒಂದು ಇದಿರಲಿ ಅಂತ ಒಂದು ಕೈಯಲ್ಲಿ ಚಪ್ಪಾಳ ತಟ್ಟೋಕ್ಕಾಗಲ್ಲ, ಎರಡು ಕೈಯಲ್ಲಿ ಚಪ್ಪಾಳ ತಟ್ಟಬೇಕು. ಅದರಿಂದ ಇಬ್ಬರು ಸೇರಿ ಚಪ್ಪಾಳ ತಟ್ಟೋದ್ರಿಂದ ಈ ನಮ್ಮ ಲೇಔಟ್ಗಳಾಗಿರ್ಬೋದು ಅಥವಾ ಬೇರೆ ರಸ್ತೆಗಳಾಗಿರ್ಬೋದು, ಬೇರೆ ಏರಿಯಾಗಳಾಗಿರ್ಬೋದು, ಶುಚಿತ್ವವನ್ನು ಕಾಪಾಡೋಕ್ಕೆ ಒಂದು ಇದಿರ್ತದೆ. ಅದರಿಂದ ನಮಗೆ ಆರೋಗ್ಯ ಕಾಪಾಡೋಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಮಾಹಿತಿ ಸಿಗ್ತಾಯಿದೆ. ಅದರಿಂದ ನಾವು ಮೈಸೂರು ಫೌಂಡೇಶನ್ನಲ್ಲಿ ಸದಾ ನಾವು ಕೃತಜ್ಞತೆ ಸಲ್ಲಿಸುವವರಾಗಿರ್ತೀವಿ. ಇದನ್ನು ಮನದಲ್ಲಿಟ್ಕೊಂಡು ಸಾರ್ವಜನಿಕರು ತುಂಬ ಹೃದಯದಲ್ಲಿ ಸಹಕರಿಸಬೇಕಾಗುತ್ತೆ ಅಂತ ಕೇಳ್ತೀನಿ. ನಾನು ಅನೋಕ್ ಅಂತ, ನಾವು ಪುಷ್ಪಗಿರಿ ಬೆಲ್ವತ ಗ್ರಾಮದಿಂದ ಮಾತಾಡ್ತಿದ್ದೀನಿ. ಇಲ್ಲಿ ಮೈಸೂರು ಫೌಂಡೇಶನ್ ಅವರು ಬಂದು ಕಸನ ಹೆಂಗೆ ಸಪ್ರೇಟ್ ಮಾಡಬೇಕು ಅಂತ ಎಲ್ಲ ಮನೆಗೂ ಹೇಳ್ತಾ ಇದ್ದಾರೆ, ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಅದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಜನರಿಗೆ, ಯಾಕಂದರೆ ಅವ್ರಿಗೂ ಗೊತ್ತಾಗಲಿ ಕಸ ಒಟ್ಟಿಗೆ ಹಾಕಿದ್ರೆ ಏನು ತೊಂದರೆ ಆಯ್ತದೆ ಅಂತ. ಸೊ ಅಕ್ಕಪಕ್ಕ ಹೋಗಿ ಸೆಲ್ಲದ ಬದಲು ಅವ್ರು ಬಂದಾಗ ಅವ್ರಿಗೆ ಹಾಕೊಟ್ರೆ ಅದು ಯೂಸ್ಫುಲ್ ಆಗುತ್ತೆ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಹಾಗೆ ಮೈಸೂರು ಫೌಂಡೇಶನ್ ಅವರಿಗೆ ಧನ್ಯವಾದಗಳು ಹೇಳ್ತೀವಿ.